ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ಬಂದುಬಿಟ್ಟು ಚೀಸಿ ಕ್ರಂಚ್ ಟೋಸ್ಟ್ ಅಂತ ಹೇಳಿ. ಇದು ಮಾಡೋದು ತುಂಬಾ ಸುಲಭ. ಹಾಗಾಗಿ ಇದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅಂತ ಬನ್ನಿ. ಮೊದಲು ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ 4 ರಿಂದ 5 ಮೊಟ್ಟೆಗಳನ್ನು ಒಡೆದು ಹಾಕ್ಕೊಳ್ಬೇಕು. ಮೆಣಸು ಒಂದು ಅರ್ಧ ಚಮಚ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ 1 ಸ್ಪೂನ್, ಇದು ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿರೋದು, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು ಪ್ಯಾನ್ ತಗೊಳ್ಳಿ. ಆ ಪ್ಯಾನ್ಗೆ ಬಟರನ್ನು ಹಾಕಬೇಕು ಸ್ವಲ್ಪ. ನಂತರ ಬ್ರೆಡ್ಡನ್ನು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬ್ರೆಡ್ಡನ್ನು ನೋಡಿ, 2 ಕಡೆನೂ ಬ್ರೆಡ್ನ ಬಿಸಿ ಮಾಡ್ಕೊಂಡಿದ್ದೀವಿ ಬ್ರೌನ್ ಕಲರ್ ಬರೋವರೆಗೂ. ಇವಾಗ ಎಗ್ಗನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈಗ ಬ್ರೆಡ್ ಮೇಲೆ ಹಾಕ್ಕೊಳ್ಬೇಕು ಈ ರೀತಿ. ಈಗ ಬ್ರೆಡ್ಡನ್ನು ತಿರುಗಿಸಿ ಹಾಕಿ ಅದನ್ನು ಬೇಯಿಸ್ಕೋಬೇಕು ಎಗ್ಗನ್ನು. ಈಗ ಇದೆಲ್ಲ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಬೇಕು. ನಂತರ ಇನ್ನೂ 2 ಬ್ರೆಡ್ಡನ್ನು ತಗೊಳ್ಳಿ. ಅದನ್ನು ಸಹ ಹೆಂಚ್ ಮೇಲೆ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಈಗ ಇದಕ್ಕೆ ಈ ಬ್ರೆಡ್ ಮೇಲೆ ಚೀಸನ್ನು ಹಾಕ್ಕೊಳ್ಬೇಕು. ಅದನ್ನು ಸಹ ಸ್ವಲ್ಪ ತಿರುಗಿಸಿನೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಸ್ವಲ್ಪ ಮೆಲ್ಟ್ ಆಗಿದೆ ಚೀಸೆಲ್ಲ. ಇದಕ್ಕೆ ಆಲ್ರೆಡಿ ಬ್ರೆಡ್ ಮೇಲೆ ಎಗ್ ಹಾಕಿ ಬೇಯಿಸಿರೋದನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ಒಂದು 2 ನಿಮಿಷ ಇಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಬಿಸಿಯಾದಂತಹ ಬ್ರೆಡ್ ಆಮ್ಲೆಟ್ ರೆಡಿ ವಿತ್ ಚೀಸ್.